सर ನರೇಂದ್ರ ಮೋದಿ ಅವರು ಪ್ರಾರಂಭ ಮಾಡಿ ಅವರು ಒಂದು ದಿವಸ ಕೇಂದ್ರ ಆರೋಗ್ಯ ಇಲಾಖೆ ಅಧಿಕಾರಿಗಳನ್ನು ಕರೆದು ಇಡೀ ದೇಶದಲ್ಲಿ 10 ಕೋಟಿ ಕುಟುಂಬಗಳು ಆರೋಗ್ಯದಿಂದ ವಂಚಿತ ಆಗಿದ್ದಾರೆ ಅಂತ ಸರ್ವೆದಲ್ಲಿ ಹೇಳಿ ಇವರು ಅಷ್ಟು ಆರೋಗ್ಯ ಕವಚ ಕೊಡಬೇಕು ಮತ್ತೆ ಯಾರ್ಯಾರು ತೊಂದರೆ ಆಗ್ತಾರೆ ಅವರೆಲ್ಲರಿಗೂ ಆರೋಗ್ಯ ಕೊಡಬೇಕು ಅಂತ ಅಂದಾಗ ಸರ್ ಇದು ಸಾಧ್ಯ ಇಲ್ಲ, ಇಷ್ಟು ದೊಡ್ಡ ದೇಶ, ಇಷ್ಟು ದೊಡ್ಡ ಇದು ಆಗುದಿಲ್ಲ ಅಂದ್ರು. ಪ್ರಧಾನಮಂತ್ರಿಗಳು ಹೇಳಿದ್ರು ಆಗುವುದಿಲ್ಲ ಅಂತ ಪ್ರಾರಂಭ ಮಾಡಬೇಡಿ, ಆಗುತ್ತದೆ ಅಂತ ಪ್ರಾರಂಭ ಮಾಡಿ ಪ್ರಾಮಾಣಿಕತೆಯಿಂದ ಕೆಲಸ ಮಾಡಿದ್ರೆ ಸಾಧ್ಯ ಇದೆ, ಇದಕ್ಕೆ ಎಷ್ಟು ಬೇಕು ಹಣ ನಾನು ಕೊಡ್ತೀನಿ ಅಂತ ಹೇಳಿ ಅದನ್ನು ಪ್ರಾರಂಭ ಮಾಡಿ ಬಹಳ ಮಹತ್ವಾಕಾಂಕ್ಷೆ ಯೋಜನೆ ನರೇಂದ್ರ ಮೋದಿಜಿಯವರು ಮಾಡಿ ಎಲ್ಲೆಲ್ಲಿ ಸಾಧ್ಯ ಇದೆ ಆ ಆಯುಷ್ಮಾನ್ ಕಾರ್ಡ್ ಅನ್ನ ಬಡವರಿಗೆ ಮುಟ್ಟೋ ರೀತಿಯಲ್ಲಿ ಆರೋಗ್ಯ ಇಲಾಖೆ ನೋಡ್ಕೋಬೇಕು, ರೆವಿನ್ಯೂ ಇಲಾಖೆ ಆರೋಗ್ಯ ಇಲಾಖೆ ನೋಡ್ಕೋಬೇಕು. ಹೆಚ್ಚಿನ ಸಂಖ್ಯೆಗೆ ಅವರಿಗೆ ಕಷ್ಟದಲ್ಲಿದ್ದಾಗ ಆಸ್ಪತ್ರೆಗೆ ನೇರವಾಗಿ ಬರುವಂತ ವ್ಯವಸ್ಥೆ ಆಗಬೇಕು. ಇದರಿಂದ ಸಾರ್ವಜನಿಕರಿಗೆ ಒಂದೇ ಸೂರಿನಡಿ ವಿವಿಧ ಒಂದು ತಪಾಸಣೆಗಳನ್ನ ಸಾರ್ವಜನಿಕರಿಗೆ ಸೇವೆಗೆ ಮುಕ್ತವಾಗಿದೆ. ಸುಮಾರು 123 ಟೆಸ್ಟ್ಗಳನ್ನು ಸಾರ್ವಜನಿಕರು ಉಚಿತವಾಗಿ ಈ ಒಂದು ಆಸ್ಪತ್ರೆಯಲ್ಲಿ ಒಂದು ನಿಯಮಾನುಸಾರ ಏನು ರಾಷ್ಟ್ರೀಯ ಆರೋಗ್ಯ ಅಭಿಯಾನ ನಿಯಮಾನುಸಾರ ಈ ಒಂದು ಸೇವೆಯನ್ನು ಅವರು ಪಡೆಯಬಹುದು. ಇದರಲ್ಲಿ ಪ್ರತಿಯೊಂದು ಒಂದೇ ಸೂರಿನಡಿಯಲ್ಲಿ, ಒಂದೇ ಅಂಬ್ರೆಲಾ ಅಂತ ಕರಿತೀವಿ, ಒಂದೇ ಅಂಬ್ರೆಲಾದಡಿಯಲ್ಲಿ ಈ ಎಲ್ಲ ಸೇವೆಗಳು ಅವರಿಗೆ ಲಭ್ಯವಾಗ್ತಿದ್ದಾವೆ. ಅದೇ ರೀತಿ ಆಯುಷ್ಮಾನ್ ಆರೋಗ್ಯ ಕೇಂದ್ರದಲ್ಲಿ ಸುಮಾರು 12 ವಿವಿಧ ಆರೋಗ್ಯ ಸೇವೆಗಳು ಸಮುದಾಯ ಆರೋಗ್ಯ ಕೇಂದ್ರದ ಅಧಿಕಾರಿ ಇರ್ತಾರೆ. ಅಲ್ಲಿ BSc ನರ್ಸಿಂಗ್ ಗ್ರಾಜ್ಯುಯೇಟ್ ಆದಂಥ ಆಯುಷ್ಮಾನ್ ಕೇಂದ್ರದಲ್ಲಿ, ಆಯುಷ್ಮಾನ್ ಆರೋಗ್ಯ ಕೇಂದ್ರದಲ್ಲಿ ಒಂದು CHO ಅಂತ ಕರಿತೀವಿ ನಾವು, ಕಮ್ಯುನಿಟಿ ಹೆಲ್ತ್ ಆಫೀಸರ್ ಅಥವಾ ಸಮುದಾಯ ಆರೋಗ್ಯ ಅಧಿಕಾರಿ ಇರ್ತಾರೆ. ಅವರು ಈ ಇಂದಿನಿಂದ ಅದು ಸಹ ಒಂದು ಹೊಸ ಬಿಲ್ಡಿಂಗ್ನಲ್ಲಿ ಸೇವೆಗೆ ಮುಕ್ತವಾಗಿದೆ. ಇಲ್ಲಿ ಸುಮಾರು 12 ಸೇವೆಗಳು ಸಾರ್ವಜನಿಕರಿಗೆ ಉಚಿತವಾಗಿ ಸಿಗ್ತಾ ಇದೆ. 5% 5% और 0% करने का काम नरेंद्र मोदी जी ने। ये हो गई 3 दिवाली और चौथी दीपावली सबसे बड़े रिकॉर्ड के साथ जब 14 नवंबर को यहाँ पर मतगणना हो जाएगी, ये लालू राहुल एंड कंपनी का सुपड़ा साफ हो जाएगा। तब चौथी दीपावली। आप सभी लोग अभी भी चिंतित रहिएगा। मैंने जनता दल की अभी RJD की अभी सूची देखी है। वो सूची में साहबुद्दीन के बेटे का नाम मैंने देखा। मुझे बताओ, अगर RJD आज भी साहबुद्दीन के बेटे को टिकट दे तो बिहार सुरक्षित रह सकता है क्या? जोर से बोलो, रह सकता है क्या? भाइयों बहनों, बिहार को सुरक्षित रखना है तो नरेंद्र मोदी जी और नीतीश कुमार की जोड़ी को फिर से लाना।